Good morning children. In this class we are going to learn the United Nation. So UN ಅನ್ನುವಂತಹ ಒಂದು ಸಂಸ್ಥೆಯ ಬಗ್ಗೆ ಈ ಒಂದು ಕ್ಲಾಸಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಸ್ಟೇಟ್ ಗೌರ್ಮೆಂಟ್ ಹಾಗೇನೆ ನ್ಯಾಷನಲ್ ಗೌರ್ಮೆಂಟ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂತಹ ಒಂದು ಗೌರ್ಮೆಂಟ್ಗಳ ಬಗ್ಗೆ, ಅದೇ ರೀತಿ ಕೆಲವೊಂದು ಶಾಂತಿ ಸ್ಥಾಪನೆಯಾಗಿರ್ತಕ್ಕಂತಹ ಕೆಲವೊಂದು UN ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ಈ ಒಂದು ಯುನೈಟೆಡ್ ನೇಷನ್ನ ಒಂದು ಅಚೀವ್ಮೆಂಟ್ಸ್, ಏಮ್ಸ್ ಮತ್ತು ಆಬ್ಜೆಕ್ಟಿವ್ಸ್ಗಳು ಏನೇನು, ಹಾಗೆಯೇ ಅದರ ಒಂದು ಏಜೆನ್ಸಿಗಳು ಏನೇನಿದೆ, ಸೊ ಅದೆಲ್ಲವನ್ನು ಈ ಒಂದು ಲೆಸನಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ದ ಯುನೈಟೆಡ್ ನೇಷನ್ ಅಂತಕ್ಕಂಥದ್ದು ಒಂದು ಸಂಸ್ಥೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳನ್ನು, ಎಲ್ಲ ದೇಶಗಳನ್ನು ಒಂದು ಒಳಿತಿಗಾಗಿ ಇರ್ತಕ್ಕಂತಹ ಒಂದು ಸಂಘ ಸಂಸ್ಥೆ ಅಥವಾ ಒಂದು ಸರ್ಕಾರ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಆಗುಹೋಗುಗಳ ಬಗ್ಗೆ ನೋಡ್ತಾ ಹೋಗೋಣ. ಏನಕ್ಕಾಗಿ ಇದು ಸ್ಥಾಪನೆ ಆಯಿತು ಅಂತ ನೋಡೋಣ. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ regulated in large scale production of goods. These goods needed to be sold too. Therefore, the European countries not only looked for new market but also needed more and more raw material for increasing production. ಸೊ ಈ ಒಂದು 19ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಆಗುತ್ತೆ ಎಲ್ಲ ದೇಶಗಳಲ್ಲೂ, ಅದರಲ್ಲೂ ಯುರೋಪಿಯನ್ ಕಂಟ್ರಿಗಳಲ್ಲಿ ಈ ಒಂದು ಕೈಗಾರಿಕೆಗಳು ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಕೈಗಾರಿಕೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಸೊ ಒಂದು ಗೂಡ್ಸ್ಗಳು ಏನು ಆ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಾವೆ ಗೂಡ್ಸ್ಗಳು, ಸೊ ಅದನ್ನು ಮಾರಾಟ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ಗಳು ಬೇಕಾಗಿತ್ತು. ಸೊ ಇಡೀ ಪ್ರಪಂಚದಾದ್ಯಂತ ಆ ಒಂದು ಸರಕುಗಳನ್ನು ಸಾಗಿಸೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಸೊ ಅದಕ್ಕೆ ಒಂದು ಜಾಗ ಅಥವಾ ಸದಾವಕಾಶ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಏನು ಮಾಡುತ್ತೆ ಯುರೋಪಿಯನ್ ಕಂಟ್ರೀಸ್ಗಳು ದೇ ನೀಡೆಡ್ ಮೋರ್ ಆ್ಯಂಡ್ ಮೋರ್ ರಾ ಮೆಟೀರಿಯಲ್ ಫಾರ್ ಇನ್ಕ್ರೀಸಿಂಗ್ ಪ್ರೊಡಕ್ಷನ್. ಸೊ ಏನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಒಂದು ರಾ ಮೆಟೀರಿಯಲ್ಗಳನ್ನು ಮಾರಾಟ ಮಾಡೋದಕ್ಕೆ, ಜೊತೆಗೆ ಕೊಂಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ನ ಕೊಂಡ್ಕೊಳ್ಳೋದಕ್ಕೆ ಸ್ಥಳಾವಕಾಶ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಈ ಒಂದು ಯುನೈಟೆಡ್ ಅಂತಕ್ಕಂಥದ್ದು ಬರುತ್ತೆ. ನೋಡೋಣ. ದೇ ಫೌಂಡ್ ಅಬೌಟ್ ಎ ರಾ ಮೆಟೀರಿಯಲ್ ಇನ್ ಏಷ್ಯನ್ ಆ್ಯಂಡ್ ಆಫ್ರಿಕನ್ ನ್ಯಾಷನ್. ಅವಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲು ಏಷ್ಯನ್ ಮತ್ತು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆಲ್ಸೋ ದೀಸ್ ಕಂಟ್ರೀಸ್ ವರ್ ಎ ರೆಡಿ ಮಾರ್ಕೆಟ್ ಫಾರ್ ಬೈ ಮೆಷಿನ್ ಮೇಡ್ ಗೂಡ್ಸ್. ಸೊ ದ ಯುರೋಪಿಯನ್ ಕಂಟ್ರಿ ಸ್ಟಾರ್ಟೆಡ್ ಎನ್ಸ್ಲೇವಿಂಗ್ ದ ಏಷ್ಯನ್ ಆ್ಯಂಡ್ ಆಫ್ರಿಕನ್ ನೇಷನ್ಸ್ that were weak and poor. In short, from the Asian and African countries, they got cheap supply of raw material and labor and a ready market for finished product. ಸೊ ಈ ಒಂದು ಯುರೋಪಿಯನ್ ಕಂಟ್ರಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಈ ಒಂದು ಕಾರ್ಮಿಕರ ಒಂದು ಪೂರೈಕೆ ಬೇಕಾಗಿರುತ್ತೆ. ಅದೇ ರೀತಿ ಅವು ಏನು ಉತ್ಪಾದನೆ ಮಾಡುತ್ತೋ ಸೊ ಉತ್ಪಾದನೆ ಮಾಡಿದಂಥ ವಸ್ತುಗಳಿಗೆ ಮಾರುಕಟ್ಟೆ ಅವಕಾಶವೂ ಸಹ ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಒಂದು ನೀಡ್ಸ್ಗಳು ಆ ಒಂದು ಯುರೋಪಿಯನ್ ಕಂಟ್ರಿಗಳಿಗೆ ಬೇಕಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ದ ಯುರೋಪಿಯನ್ ಬಿಗನ್ ಫೈಟಿಂಗ್ ಅಮಾಂಗ್ ದೆಮ್ಸೆಲ್ಫ್ ಟು ಗೇನ್ ಮೋರ್ ಬೆನಿಫಿಟ್ಸ್. ದಿಸ್ ಲೆಡ್ ಟು ದ ಫಸ್ಟ್ ವರ್ಲ್ಡ್ ವಾರ್ ಇನ್ 1914 and the second world war in 1937. Millions of soldiers and other people were killed in these two wars. The nation of the world, however, wanted to live in peace so that they could prosper. ಸೊ ಏನು ಈ ಒಂದು ಕೈಗಾರಿಕಾ ಕ್ರಾಂತಿ ಅನ್ನೋದು ಆಗುತ್ತೋ ಸೊ ಅಂಥ ಒಂದು ಸಂದರ್ಭದಲ್ಲಿ ಕಚ್ಚಾ ವಸ್ತುಗಳಿರ್ಬೋದು, ಹಾಗೆ ಸಿದ್ಧ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಸ್ಥಳಾವಕಾಶ ಇರ್ಬೋದು, ಹಾಗೆಯೇ ಲೇಬರ್ಗಳ ಒಂದು ಪೂರೈಕೆಯಲ್ಲಿ ಆದಂತಹ ಒಂದು ಏರಿಳಿತಗಳಿರ್ಬೋದು. ಸೊ ಇದರಿಂದ ಏನಾಗುತ್ತೆ 1914ರಲ್ಲಿ ಫಸ್ಟ್ ವಾರ್ಗೆ ಇದು ಕಾರಣ ಆಗುತ್ತೆ. ಸೊ ಫಸ್ಟ್ ವಾರ್ಗೆ ಇದು ಕಾರಣ ಆದಮೇಲೆ ಫಸ್ಟ್ ವಾರ್ ಮತ್ತು ಸೆಕೆಂಡ್ ವಾರ್ ನಡೆದಂಥ ಸಂದರ್ಭದಲ್ಲಿ ಸೊ ಹಲವಾರು ನಷ್ಟಗಳಾಗುತ್ತೆ ಇಡೀ ಪ್ರಪಂಚದಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಹ ಏನು ಒಂದು ಶಾಂತಿಯ ಒಂದು ವಾತಾವರಣ ಅಂತಕ್ಕಂಥದ್ದು ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು UN ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಸೊ ಫಾರ್ಮೇಷನ್ ಆಫ್ ದಿ UN. ದ ಫಸ್ಟ್ ವರ್ಲ್ಡ್ ವಾರ್ ಇನ್ 1914 and 1918. ಸೊ 1914ರಿಂದ 1918ರಲ್ಲಿ ಆ್ಯಂಡ್ ದ ಸೆಕೆಂಡ್ ವರ್ಲ್ಡ್ ವಾರ್ in 1939 and 1945 caused a lot of destruction. ಸೊ ಈ ಎರಡು ಫಸ್ಟ್ ವಾರ್ ಮತ್ತು ಸೆಕೆಂಡ್ ವಾರ್ ಎರಡರಲ್ಲಿ ಹಲವಾರು ನಷ್ಟಗಳಾಗುತ್ತೆ. ಮಿಲಿಯನ್ ಆಫ್ ಮ್ಯಾನ್, ವುಮೆನ್ ಆ್ಯಂಡ್ ಚಿಲ್ಡ್ರನ್ ಲಾಸ್ಟ್ ದೇರ್ ಲೀವ್ಸ್ ಆ್ಯಂಡ್ ಮೆನಿ ಮೋರ್ ಪೀಪಲ್ ವರ್ ಲೆಫ್ಟ್ ಹೋಮ್ಲೆಸ್. ಈ ಒಂದು ಎರಡು ಯುದ್ಧದಲ್ಲಿ
ಈ ಪ್ರಪಂಚದಾದ್ಯಂತ ನಡೆದಂತಹ ಈ 2 ಯುದ್ಧದಲ್ಲಿ ಹಲವಾರು ಮಹಿಳೆಯರು, ಮಕ್ಕಳು, ಆಸ್ತಿ ಪಾಸ್ತಿ ಎಲ್ಲವೂ ಸಹ ಏನಾಗುತ್ತೆ, ನಷ್ಟ ಆಗುತ್ತೆ, ಪ್ರಾಣ ಕಳ್ಕೊತಾರೆ. ದ ಎಕಾನಮಿ ಆಫ್ ಮೆನಿ ಕಂಟ್ರಿ ವಾಸ್ ರೈನ್ಡ್ ಸಿನ್ಸ್ ಎ ಯೂಜ್ ಅಮೌಂಟ್ ಆಫ್ ಮನಿ ವಾಸ್ ಸ್ಪೆಂಡ್ ಟು ದಿಸ್ ವಾರ್. ಹಲವಾರು ದೇಶಗಳು ಈ 2 ವಾರ್ಗಳೇ ಹೆಚ್ಚು ಹಣವನ್ನು ಪೋಲ್ ಮಾಡ್ತಾರೆ. ಆಲ್ ದಿಸ್ ಕಾಸ್ಡ್, ಇದೆಲ್ಲ ಕಾರಣಗಳು ಏನಾಗುತ್ತೆ, ಕಾರಣಗಳಿಂದ ಬೇರೆ ಸಾಮಾನ್ಯ ಜನರು ಏನು ಮಾಡ್ತಾರೆ, ಸಫರ್ ಪಡ್ತಾರೆ. ಸೊ ಮೆನಿ ಕಂಟ್ರಿ ರಿಯಲೈಸ್ ದಟ್ ವಾರ್ಸ್ ವರ್ ನಾಟ್ ಎ ಸೊಲ್ಯೂಷನ್ ಟು ಎನಿ ಪ್ರಾಬ್ಲಮ್. ಸೊ ಇದರಿಂದ ಹಲವಾರು ದೇಶಗಳಿಗೂ ಗೊತ್ತಾಗುತ್ತೆ ಈ ವಾರ್ ಅಂತಕ್ಕಂಥದ್ದೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಅಂತ. ಸೊ ದೇ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಏನೇ ಆಗಲಿ ಈ ಯುದ್ಧವನ್ನು ನಾವು ತಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ದಿಸ್ ಕಂಟ್ರೀಸ್ ಫೆಲ್ಟ್ ದಟ್ ಆನ್ ಆರ್ಗನೈಜೇಷನ್ ಶುಡ್ ಬಿ ಫಾರ್ಮ್ ಟು ಸ್ಟಾಪ್ ಸಚ್ ವಾರ್ಸ್ ಇನ್ ಫ್ಯೂಚರ್. ಸೊ ಹಲವಾರು ಕಂಟ್ರಿಗಳು, ಮುಂದುವರೆದಂಥ ರಾಷ್ಟ್ರಗಳು ಹೇಗಾದರೂ ಮಾಡಿ ಯುದ್ಧಗಳನ್ನು, ಮುಂದೆ ಆಗ್ತಕ್ಕಂಥ ಯುದ್ಧಗಳನ್ನು ತಡಿಬೇಕು, ಯುದ್ಧದಿಂದ ಆಗುವಂಥ ನಷ್ಟವನ್ನು ತಡಿಬೇಕು ಅಂತ ಕೆಲವೊಂದು ಮುಂದುವರಿದ ರಾಷ್ಟ್ರಗಳು ಸೇರಿ ಒಂದು ಆರ್ಗನೈಜೇಷನ್ನ ಸ್ಥಾಪನೆ ಮಾಡ್ತವೆ. ದ ಲೀಗ್ ಆಫ್ ನೇಷನ್ ವಾಸ್ ಫಾರ್ಮ್ಡ್ ಆಫ್ಟರ್ ದಿ ಫಸ್ಟ್ ವರ್ಲ್ಡ್ ವಾರ್. ಈ ಒಂದು ಲೀಗ್ ಆಫ್ ನೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದ್ದು ಮೊದಲ ಮಹಾಯುದ್ಧದ ನಂತರ. ಬಟ್ ಇಟ್ ಕುಡ್ ನಾಟ್ ಪ್ರಿವೆಂಟ್ ಅನದರ್ ವರ್ಲ್ಡ್ ವೈಡ್ conflict after the second world war. Another organization was formed. ಆದರೆ ಇದು ಫೇಲ್ಯೂರ್ ಆಗಿ ಸೆಕೆಂಡ್ ವರ್ಲ್ಡ್ ವಾರ್ ಸಹ ನಡೆದೋಗುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಸೊ ಇನ್ನೂ ಕೆಲವೊಂದು ಉತ್ತಮವಾದಂಥ ನೀತಿಗಳನ್ನು ಅನುಸರಿಸಿರುವಂತಹ ಒಳಗೊಂಡಂಥ ಒಂದು ಯುನೈಟೆಡ್ ನೇಷನನ್ನು ಮಾಡಬೇಕು ಅಂತ ಮಾಡಿ ಸೊ ಒಂದು ಫಾರ್ಮೇಷನ್ ಮಾಡ್ತಾರೆ. ಸೊ ದಟ್ ಈಸ್ ದ ಯುನೈಟೆಡ್ ನೇಷನಲ್ ಆರ್ಗನೈಜೇಷನ್ ಕಾಲ್ಡ್ UNO ಅಂತ ಕರಿತೀವಿ. ದ UN charter was signed by 50 member country on 24 October 1945 in ಸ್ಯಾನ್ ಫ್ರಾನ್ಸಿಸ್ಕೋ. ಸೊ ಈ ಒಂದು UNO ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿ ಅದರಲ್ಲಿ 50 ಜನ ಮೆಂಬರ್ಗಳು, 50 ದೇಶದ ಮೆಂಬರ್ಸ್ಗಳು ಅದಕ್ಕೆ ಸೈನ್ ಮಾಡ್ತಾರೆ. ಸೊ ಯಾವಾಗ ಅಂದರೆ ಅಕ್ಟೋಬರ್ 24, 1945ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ, USA, ಸೊ ಈ ಥರ ದೇಶಗಳು. ದಿಸ್ ಡೇ ಇಸ್ ಅಬ್ಸರ್ವ್ಡ್ ಬೈ ದಿ ಯುನೈಟೆಡ್ ನೇಷನ್ ಡೇ ಎವ್ರಿ ಇಯರ್. ಟುಡೇ ಇನ್ 192 ಕಂಟ್ರೀಸ್ ಆರ್ ಪಾರ್ಟ್ ಆಫ್ ದಿ ಆರ್ಗನೈಜೇಷನ್. ಈ ಒಂದು UNO ಸ್ಥಾಪನೆ ಆದಾಗ ಕೇವಲ 50 ಮೆಂಬರ್ ಆಫ್ ಕಂಟ್ರೀಸ್ ಇದ್ದರು. ಬಟ್ ಇವಾಗ 192 ಮೆಂಬರ್ಸ್ ಆಫ್ ಕಂಟ್ರೀಸು ಇದರಲ್ಲಿದ್ದಾರೆ. ದ ಹೆಡ್ ಕ್ವಾರ್ಟರ್ಸ್ ಆಫ್ ಯುನೈಟೆಡ್ ನೇಷನ್ ಈಸ್ ನ್ಯೂಯಾರ್ಕ್. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕಲ್ಲಿದೆ. ಇಟ್ ಹ್ಯಾಸ್ ಇಟ್ಸ್ ಫ್ಲ್ಯಾಗ್ ಆ್ಯಂಡ್ ಇಟ್ಸ್ ಎಂಬ್ಲಮ್ ಈಸ್ ದ ವರ್ಲ್ಡ್ ಮ್ಯಾಪ್ ಎನ್ಕ್ಲೋಸ್ಡ್ ಬೈ 2 ಗ್ರೀನ್ ಆಲಿವ್ ಬ್ರಾಂಚಸ್. ಇಟ್ ಈಸ್ ಲೈಟ್ ಬ್ಲೂ ಇನ್ ಕಲರ್. ಸೊ ಈಗ ಅದು ಒಂದು ಉತ್ತಮವಾದಂಥ ಸಂಸ್ಥೆಯಾಗಿ ಬೆಳೆದಿದೆ. ಜೊತೆಗೆ ಇದು ತನ್ನದೇ ಆದಂಥ ಒಂದು ಸಿಂಬಲನ್ನು, ಫ್ಲ್ಯಾಗನ್ನು ಒಳಗೊಂಡಿದೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದು UN ಒಂದು ಫ್ಲ್ಯಾಗ್, ಎಂಬ್ಲಮ್. ದ ಯುನೈಟೆಡ್ ನೇಷನ್ ಡಸ್ ನಾಟ್ ಮೇಕ್ ಲಾಸ್, ಡಸ್ ನಾಟ್ ಇಂಪೋಸ್ ಟ್ಯಾಕ್ಸಸ್ ಆನ್ ಮೆಂಬರ್ ಕಂಟ್ರೀಸ್. ಇಟ್ ಡಸ್ ಇಟ್ ವರ್ಕ್ ಥ್ರೂ ಸೆವರಲ್ ಏಜೆನ್ಸೀಸ್. ಸೊ ಇದರ ಒಂದು ಈ ಒಂದು ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಯಾವುದೇ ರೀತಿ ಟ್ಯಾಕ್ಸ್ ಇರ್ಬೋದು ಏನೂ ಸಹ ಹಾಕೋದಿಲ್ಲ ಇದು. ಸೊ ಇಡೀ ಪ್ರಪಂಚದ ಒಂದು ಒಳಿತಿಗಾಗಿ ಇದು ದುಡಿತಾ ಇದೆ. ಟು ಮೇಂಟೈನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಮಾಂಗ್ ದ ನೇಷನ್ ಆಫ್ ದಿ ವರ್ಲ್ಡ್. ಇದರ ಒಂದು ಉದ್ದೇಶ ಏನು ಅಂದರೆ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಟು ಡೆವಲಪ್ ಫ್ರೆಂಡ್ಲಿ ರಿಲೇಷನ್ಸ್ ಅಮಾಂಗ್ ದಿ ನೇಷನ್ ಆಫ್ ದಿ ವರ್ಲ್ಡ್. ಸ್ನೇಹ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದು. ಟು ಸಾಲ್ವ್ ಪ್ರಾಬ್ಲಮ್ಸ್ ಆಫ್ ನೇಷನ್ ಇನ್ ಪೀಸ್ಫುಲ್ ಆ್ಯಂಡ್ ಕೋಪರೇಟಿವ್ ಮ್ಯಾನರ್ಸ್. ಸೊ ಸದಸ್ಯ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಹಾಗೆಯೇ ಕೋಪರೇಷನ್, ಸಹ ಸಂಬಂಧವನ್ನು ಬಳಸ್ತಕ್ಕಂಥದ್ದು. ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಪೀಪಲ್ ಬೇಸ್ಡ್ ಆನ್ ರೇಸ್, ರಿಲಿಜಿಯನ್, ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸೆಟ್ರಾ. ಸೊ ಇಲ್ಲಿ ಹ್ಯೂಮನ್ ರೈಟ್ಸ್ ಇರ್ಬೋದು, ಹಾಗೆಯೇ ಜನರ ಒಂದು ಸ್ವಾತಂತ್ರ್ಯ, ಧರ್ಮಗಳು, ಭಾಷೆ, ಇದೆಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶ. ಟು ಹೆಲ್ಪ್ ನೇಷನ್ ಇನ್ ಅಚೀವಿಂಗ್ ದಿ ಅಬೋವ್ ಏಮ್ಸ್ ಆಫ್ ಆಬ್ಜೆಕ್ಟಿವ್ಸ್. ಟು ಹೆಲ್ಪ್ ನೇಷನ್ ಇನ್ ಅಚೀವಿಂಗ್ ಅಬೋವ್ ದಿ ಏಮ್ಸ್ ಆಫ್ ಆಬ್ಜೆಕ್ಟ್. ಸೊ ಆ ಒಂದು UN ಒಳಗೊಂಡಿರ್ತಕ್ಕಂಥ ಆಬ್ಜೆಕ್ಟ್ ವಿಷಯಗಳನ್ನು ಸಾಧಿಸ್ತಕ್ಕಂಥದ್ದು ಇದರ ಒಂದು ಉದ್ದೇಶಗಳು. ಸೊ ಮೇನ್ ಆರ್ಗನ್ ಆಫ್ UN, ಇದರ ಒಂದು ಪ್ರಮುಖ ಅಂಗಗಳು ಯಾವುದಿದೆ ಅಂತ ನೋಡೋಣ. ದ UN ಚಾರ್ಟರ್ ಎಸ್ಟಾಬ್ಲಿಷ್ಡ್ 6 ಪ್ರಿನ್ಸಿಪಲ್ ಆರ್ಗನ್ ಆಫ್ UN, namely the General Assembly, the Security Council, the Economic Council, Social Council, the Trusteeship Council, the International Court of Justice and Secretariat. ಸೊ ಇದಿಷ್ಟು ಸಹ UN ಇರ್ತಕ್ಕಂಥ 6 ಅಂಗಗಳು. ಸೊ ಅದರಲ್ಲಿ ಮೊದಲನೇದಾಗಿ ದ ಜನರಲ್ ಅಸೆಂಬ್ಲಿ.
As the chief organ of UNO, the General Assembly is regarded as the Parliament of UNO. ಈ ಒಂದು ಜನರಲ್ ಅಸೆಂಬ್ಲಿ ಇದೆಯಲ್ಲ, ಇದು ನಾವು UN ಒಂದು ಪಾರ್ಲಿಮೆಂಟ್ ಅಂತ ಕರಿತೀವಿ, ಸಾಮಾನ್ಯ ಸಭೆ ಅಂತ ಕನ್ನಡದಲ್ಲಿ ಕರಿತೀವಿ. ಇಟ್ ಈಸ್ ಸೀಸನ್ ಈಸ್ ಹೆಲ್ಡ್ ಇನ್ ಸೆಪ್ಟೆಂಬರ್ ಎವ್ರಿ ಇಯರ್ ಆ್ಯಂಡ್ ಕಂಟಿನ್ಯೂಸ್ ಅಂಟಿಲ್ ದಿ ಎಂಡ್ ಆಫ್ ಡಿಸೆಂಬರ್. ಸೊ ಈ ಒಂದು UN ಒಂದು ಜನರಲ್ ಅಸೆಂಬ್ಲಿ ಇದೆಯಲ್ಲ, ಸೊ ಇದು ಪ್ರತಿ ವರ್ಷ ಸೆಪ್ಟೆಂಬರಿಂದ ಡಿಸೆಂಬರ್ ಎಂಡಿಂಗ್ವರೆಗೂ ಸಭೆಯನ್ನು ಸೇರಿ ಈಚ್ ಮೆಂಬರ್ ನೇಷನ್ ಸೆಂಡ್ಸ್ 5 ಡೆಲಿಗೇಟ್ಸ್ ಟು ರೆಪ್ರೆಸೆಂಟ್ ದೇರ್ ಕಂಟ್ರಿ. ಪ್ರತಿ ಸದಸ್ಯ ರಾಷ್ಟ್ರಗಳು ಸಹ ತಮ್ಮ ಒಂದು ದೇಶದಿಂದ 5 ಜನರನ್ನು ಕಳಿಸ್ಕೊಡುತ್ತೆ. ಆ್ಯಂಡ್ ಆ್ಯಸ್ ಓನ್ ವೋಟ್, ಜೊತೆಗೆ 5 ಜನರಲ್ಲಿ ಒಂದು ಓಟನ್ನು ಹಾಕುವಂಥ ಒಂದು ಹಕ್ಕನ್ನು ಪಡ್ಕೊಂಡಿದೆ. ದ ಜನರಲ್ ಅಸೆಂಬ್ಲಿ ಡಿಸ್ಕಸ್ ವರ್ಲ್ಡ್ ಇಶ್ಯೂಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆ್ಯಂಡ್ ರೆಕಮೆಂಡ್ ಸೊಲ್ಯೂಷನ್. ಇಟ್ ಆಲ್ಸೋ ಓವರ್ಸೀಸ್ ದಿ ಬಡ್ಜೆಟ್ ಆಫ್ UNO. ಸೊ ಇವರು ಪ್ರತಿ ವರ್ಷ ಸಭೆ ಸೇರಿ ದೇಶದ ಒಂದು ಸಮಸ್ಯೆಗಳ ಬಗ್ಗೆ ಇವರು ಚರ್ಚೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಆ ಒಂದು ಸಾಮಾನ್ಯ UN ಜನರಲ್ ಅಸೆಂಬ್ಲಿ. ಸೊ ಎಲ್ಲ ದೇಶದ ಪ್ರತಿ ಸದಸ್ಯರು ಸಹ ಇದರಲ್ಲಿ ಭಾಗವಹಿಸಿ ತಮ್ಮ ದೇಶದ ಸಮಸ್ಯೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ನೆಕ್ಸ್ಟ್ ಒನ್, ದ ಸೆಕ್ಯೂರಿಟಿ ಕೌನ್ಸಿಲ್. ದ ಸೆಕ್ಯೂರಿಟಿ ಕೌನ್ಸಿಲ್ ಈಸ್ ದಿ executive body of UNO. It is the most powerful and important organ of UNO. ಸೊ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ಭದ್ರತಾ ಮಂಡಳಿ ಅಂತ ಕರಿತೀವಿ. ಇದು UN ಒಂದು ಪ್ರಮುಖವಾದಂತಹ ಒಂದು ಅಂಗ. ದಿಸ್ ಕೌನ್ಸಿಲ್ ಆಸ್ 15 ಮೆಂಬರ್ಸ್, 15 ಜನ ಸದಸ್ಯರಿದ್ದಾರೆ. ದ USA, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಚೀನಾ ಆರ್ ದಿ ಪರ್ಮನೆಂಟ್ ಮೆಂಬರ್ ಆಫ್ ದಿ ಸೆಕ್ಯೂರಿಟಿ ಕೌನ್ಸಿಲ್. ಈ ಮಂಡಳಿಯಲ್ಲಿ ಪರ್ಮನೆಂಟ್ ಸದಸ್ಯರು ಯಾರ್ಯಾರು ಅಂದರೆ USA, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಚೀನಾದವರು. ದ ಸೆಕ್ಯೂರಿಟಿ ಕೌನ್ಸಿಲ್ ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಇನ್ವೆಸ್ಟಿಗೇಟ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ರೆಕಮೆಂಡೆಡ್ ಮೆಥಡ್ ಆಫ್ ಸಾಲ್ವಿಂಗ್ ಡಿಸ್ಪ್ಯೂಟ್ಸ್, ಟೇಕ್ ಮಿಲಿಟರಿ ಆ್ಯಕ್ಷನ್ ಎಗನೆಸ್ಟ್ ಕಂಟ್ರಿ. ಸೊ ಇವರು ದೇಶದ ಒಂದು ಸಮಸ್ಯೆಗಳನ್ನು ಹಾಗೆಯೇ ಭದ್ರತೆಯ ಬಗ್ಗೆ ಇವರು ಡಿಸ್ಕಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್, ಯಾಕ್ರು ಇಲ್ಲಿ ಬರ್ತಾಯಿದ್ದೀರಾ? ಯಾರು ಹೇಳಿದ್ದು? So next one, Economic and Social Council. Economic and Social Council. The UN has created a network of agencies. Class. Shaban Miss class ಕಳಿಸ್ತಾರೆ. ಕ್ಲಾಸ್ ಇಲ್ಲಿ ಬಂದರು ಮಕ್ಕಳು. The UN has created a network of agencies to help the poor, the sick and the illiterate. These agencies work under the Economic and Social Council. They look after issues such as human rights, equality of women and regulation of trade. So next one, International Court. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಕರಿತೀವಿ. ದಿಸ್ ಕೋರ್ಟ್ ಈಸ್ ಎ ಚೀಫ್ ಕೋರ್ಟ್ ಆಫ್ UNO. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚೀಫ್ ಕೋರ್ಟ್ ಆಗಿರುತ್ತೆ. ಇಟ್ ಹೌಸಸ್ 15 ಜಡ್ಜಸ್. It houses 15 judges that are elected by the General Assembly and the Security Council. ಇದರಲ್ಲಿ 15 ಮೆಂಬರ್ಸ್ ಜಡ್ಜಸ್ ಇರ್ತಾರೆ. ದ ಟರ್ಮ್ ಆಫ್ ದೀಸ್ ಜಡ್ಜಸ್ ಇನ್ 9 years. ಸೊ ಇವರ ಒಂದು ಅಧಿಕಾರಾವಧಿ ಬಂದು 9 ವರ್ಷ. ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಸ್ ಬೇಸ್ಡ್ ಅಟ್ ಹ್ಯೂಗ್ ಇನ್ ನೆದರ್ಲ್ಯಾಂಡ್. ಹೇಗ್ ಇನ್ ನೆದರ್ಲ್ಯಾಂಡ್. ದ ಮೇನ್ ಏಮ್ ಆಫ್ ದಿಸ್ ವರ್ಲ್ಡ್ ಕೋರ್ಟ್ ಇಸ್ ಸೆಟಲ್ ಮ್ಯೂಚುವಲ್ ಡಿಸ್ಪ್ಯೂಟ್ಸ್ ಅಮಾಂಗ್ ಡಿಫರೆಂಟ್. ಸೊ ಇದರ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಮುಖ ಕಚೇರಿ ಇರ್ತಕ್ಕಂಥದ್ದು ನೆದರ್ಲ್ಯಾಂಡ್ನ ಹೇಗಲ್. ಮಿಸ್ ಶಬಾನ ಮಿಸ್ ಒಂದಿನ ಅಲ್ಲೇ ಉರ್ಸ್ಕೊಬಾರ್ದ ಮಕ್ಕಳನ್ನ? ಮತ್ತೆ ಟ್ರಸ್ಟಿಶಿಪ್ ಕೌನ್ಸಿಲ್. ಸೊ ನೆಕ್ಸ್ಟ್ ಒನ್, ಟ್ರಸ್ಟಿಶಿಪ್ ಕೌನ್ಸಿಲ್. The Trusteeship Council was formed to look after 11 territories in Pacific Ocean. These were the former colonies under Germany and Japan, as all of them have become independent countries. The council was dissolved in 1994.
ಸೊ ಇದರಲ್ಲಿ ಕೆಲವೊಂದು ಮೇಜರ್ ಏಜೆನ್ಸಿಗಳಿದೆ. ಸೊ ಯಾವ್ಯಾವುದು ಅಂತ ನೋಡೋಣ. ಸೊ ಮೇಜರ್ ಏಜೆನ್ಸೀಸ್ ಆಫ್ ದಿ UNO. Apart from the major agency organ, there are several UN agencies. The agencies work together to ensure develop in the countries all over the world. ಈ UN ದಲ್ಲಿ ಹಲವಾರು ಅಂಗಸಂಸ್ಥೆಗಳಿದೆ. ಸೊ ಇದರ ಉದ್ದೇಶ ಏನು ಅಂದರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳನ್ನು ಒಂದು ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಒಂದು ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥದ್ದು. ಸೊ ಒಂದೊಂದು ಅಂಗಗಳು ಸಹ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸೊ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯುನಿಸೆಫ್, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಸೊ ಇದು ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1946. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಅಟ್ ನ್ಯೂಯಾರ್ಕ್. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂಯಾರ್ಕಲ್ಲಿದೆ. ದಿಸ್ ಏಜೆನ್ಸಿ ವರ್ಕ್ ಟು ಕಂಟ್ರೋಲ್ ದಿ ಸ್ಪ್ರೆಡ್ ಆಫ್ ಡಿಸೀಸಸ್ ಅಮಾಂಗ್ ಚಿಲ್ಡ್ರನ್. ಇಟ್ ಪ್ರೊವೈಡ್ ನ್ಯೂಟ್ರಿಯಸ್ ಫುಡ್ ಆ್ಯಂಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಫಾರ್ ದಿ ಅಂಡರ್ ನ್ಯೂರಿಶ್ಡ್ ಚಿಲ್ಡ್ರನ್ ಆಫ್ ಅಂಡರ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರಿ. ಸೊ ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂದರೆ ಸೊ ಚಿಕ್ಕ ಮಕ್ಕಳ ಒಂದು ನ್ಯೂಟ್ರಿಷನನ್ನು, ಪೌಷ್ಟಿಕತೆಯನ್ನು ಕಾಪಾಡ್ತಕ್ಕಂಥದ್ದು ಹೇಗೆ, ಸೊ ಆ ಒಂದು ಚಿಕ್ಕ ಮಕ್ಕಳ ಒಂದು ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ. ನೆಕ್ಸ್ಟ್ ಒನ್ ಯುನೆಸ್ಕೋ. ದ ಯುನೆಸ್ಕೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1946. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಪೇರ್ಸ್. ಇಟ್ ವರ್ಕ್ ಫಾರ್ ದಿ ಪ್ರಮೋಷನ್ ಆಫ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್. ದ ಯುನೆಸ್ಕೋ ಹ್ಯಾಸ್ ಆ್ಯಕ್ಚುಲಿ ವರ್ಕ್ಡ್ ಫಾರ್ ದಿ fight against illiteracy. It has also played an important role in protecting and preserving monuments which are the world cultural heritage. ಇದು ಯುನೆಸ್ಕೋದ ಒಂದು ಪ್ರಮುಖ ಉದ್ದೇಶ ಏನು ಅಂದರೆ ಸೊ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ಸಂಸ್ಕೃತಿಗಳನ್ನು, ಆಯಾ ದೇಶದ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶ. ಸೊ ನೆಕ್ಸ್ಟ್ ಒನ್ನು WHO, ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಹೆಡ್ ಕ್ವಾರ್ಟರ್ಸ್ ಇನ್ ಜಿನೆವಾ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಜಿನೆವಾದಲ್ಲಿದೆ. ಇಟ್ ವರ್ಕ್ಸ್ ಟು ಇಂಪ್ರೂವ್ ದ ಹೆಲ್ತ್ ಕಂಡೀಷನ್ ಆಫ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್. ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂದರೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಜನರ ಒಂದು ಹೆಲ್ತ್ ಕಂಡೀಷನನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಕ್ಯಾನ್ಸರ್ ಇರ್ಬೋದು, ಮಲೇರಿಯಾ, ಬರ್ಡ್ ಫ್ಲೂ, ಸ್ವಿನ್, ಏಡ್ಸ್, ಸೊ ಇದರೆಲ್ಲರ ವಿರುದ್ಧ ಈ ಒಂದು WHO ಅಂತಕ್ಕಂಥದ್ದು ಹೋರಾಟ ಮಾಡಿ ಸೊ ವಿನ್ ಆಗಿದೆ. ಸೊ ನೆಕ್ಸ್ಟ್ ಒನ್ ILO, ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇಟ್ ವಾಸ್ ಫೌಂಡೆಡ್ ಇನ್ 1919. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಅಟ್ ಜಿನೆವಾ. ಇದರ ಹೆಡ್ ಕ್ವಾರ್ಟರ್ಸ್ ಜಿನೆವಾದಲ್ಲಿದೆ. ದಿಸ್ ಏಜೆನ್ಸಿ ಏಮ್ ಅಟ್ ಇಂಪ್ರೂವಿಂಗ್ ದ ವರ್ಕಿಂಗ್ ಕಂಡೀಷನ್ ಆಫ್ ಲೇಬರ್ಸ್ ಆಲ್ ಓವರ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಒಂದು ಕಾರ್ಮಿಕರ ಒಂದು ಜೀವನ ಮಟ್ಟವನ್ನು ಉತ್ತಮಪಡಿಸುವಂಥದ್ದು ಇದರ ಉದ್ದೇಶ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ FAO, ದ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇಟ್ಸ್ ವರ್ಕಿಂಗ್ ಟುವರ್ಡ್ಸ್ ರಿಮೂವಿಂಗ್ ಹಂಗರ್ ಫ್ರಮ್ ದಿ ವರ್ಲ್ಡ್. ಇದರ ಒಂದು ಪ್ರಮುಖ ಉದ್ದೇಶ ಬಂದು ಇಡೀ ಪ್ರಪಂಚದಲ್ಲಿರುವಂತಹ ಒಂದು ಹಸಿವು ಅಥವಾ ಹಂಗರ್ ಅಂತಕ್ಕಂಥದ್ದು ರಿಮೂವ್ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ. ನೆಕ್ಸ್ಟ್ ಒನ್ IMF, ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇಟ್ ವಾಸ್ ಸೆಟ್ ಅಪ್ ಇನ್ 1945. ಇಟ್ ಹೆಡ್ ಕ್ವಾರ್ಟರ್ಸ್ ಇನ್ ವಾಷಿಂಗ್ಟನ್ DC. ಇಟ್ ಪ್ರೊವೈಡ್ ಲೋನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಓವರ್ಕಮ್ ಎಕನಾಮಿಕ್ ಪ್ರಾಬ್ಲಮ್. ಸೊ ಇದರ ಒಂದು ಪ್ರಮುಖ ಉದ್ದೇಶ, ಇದನ್ನು ಸ್ಥಾಪನೆ ಮಾಡಿರೋ ಪ್ರಮುಖ ಉದ್ದೇಶ ಏನು ಅಂದರೆ ಸೊ ಇದು ಅಗತ್ಯ ಇರುವಂಥ ರಾಷ್ಟ್ರಗಳಿಗೆ ಹಣಕಾಸಿನ ಒಂದು ಪೂರೈಕೆಯನ್ನು ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಅಚೀವ್ಮೆಂಟ್ಸ್ ಆಫ್ ದಿ UNA. ಸೊ ಏನೇನು ಅಚೀವ್ ಮಾಡಿದೆ ಇಲ್ಲಿವರೆಗೆ ಅಂತ ನೋಡೋಣ. ದ UNA ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಇನ್ ಮೇಂಟೈನಿಂಗ್ ಪೀಸ್ ಇನ್ ದ ವರ್ಲ್ಡ್ ಟು ಗ್ರೇಟ್ ಎಕ್ಸ್ಟೆಂಟ್. ಸೊ ಇದರ ಪ್ರಮುಖ ಒಂದು ಅಚೀವ್ಮೆಂಟ್ ಏನು ಅಂದರೆ ಸೊ ಇಲ್ಲಿವರೆಗೂ 3ನೇ ಮಹಾಯುದ್ಧ ಆಗದೇ ಇರೋ ಹಂಗೆ ತಡೆದಿದೆ. ಸೊ ಹಾಗೆಯೇ ಇಡೀ ಪ್ರಪಂಚದಲ್ಲಿ ಶಾಂತಿ ನೆಲೆಸೋ ಹಾಗೆ ಇಲ್ಲಿವರೆಗೂ ಅದು ಕಾಪಾಡ್ಕೊಂಡು ಬಂದಿದೆ. ಇಟ್ ಹ್ಯಾಸ್ ಪ್ರಿವೆಂಟೆಡ್ ಡಿಸ್ಪ್ಯೂಟ್ಸ್ ಫ್ರಮ್ ಗ್ರೋವಿಂಗ್ ಇಂಟು ಮೇಜರ್ ವಾರ್. ದ ವಾರ್ ಇಸ್ ಕೊರಿಯಾ, ವಿಯೆಟ್ನಾಂ, ಪಾಲಿಸ್ತೀನ್, ಇರಾಕ್ ಆ್ಯಂಡ್ ಇರಾನ್ ವರ್ ನಾಟ್ ಅಲೌಡ್ ಟು ಸ್ಪ್ರೆಡ್ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್. ಈ ಇರಾನ್, ಇರಾಕ್ಗಳಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸೊ ಅದು ಬೇರೆ ರಾಷ್ಟ್ರಗಳಿಗೆ ಅದು ಸ್ಪ್ರೆಡ್ ಆಗದ ರೀತಿ ಈ ಒಂದು UN ತಡೀತಾ ಇದೆ. ಸೊ ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ದ UN. India is one of the founder of member of the UN. India has full faith in the activities and programs of UNA. It's very actively involved all the activities. So India ಸಹ ಈ ಒಂದು UNAದಲ್ಲಿ ಸೊ ಪ್ರತಿ ವರ್ಷ ಪಾಲ್ಗೊಳ್ತಾ ಇದೆ. ಬಟ್ ಪರ್ಮನೆಂಟ್ ಸದಸ್ಯನಾಗಿ ಇಲ್ಲ.
India has given full support to UN ಪೀಸ್ ಕೀಪಿಂಗ್ ಎಫರ್ಟ್. ಇಂಡಿಯಾ ಈ ಒಂದು UN-ಗೆ ಶಾಂತಿ ಸ್ಥಾಪನೆಗೆ ಬೇಕಾದಂತಹ ಎಲ್ಲ ರೀತಿಯ ಒಂದು ಸಪೋರ್ಟನ್ನು ಮಾಡ್ತಾ ಇದೆ. ಇಂಡಿಯಾ ಪೀಸ್ ಕೀಪಿಂಗ್ ಫೋರ್ಸ್ ಹ್ಯಾವ್ ಬೀನ್ ಸೆಂಟ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದಿ ವರ್ಲ್ಡ್ ಟು ರೀಸ್ಟೋರ್ ಪೀಸ್. ಭಾರತ ಒಂದು ಶಾಂತಿ ಸ್ಥಾಪನೆಯ ಒಂದು ಸ್ಲೋಗನ್ ಇಡೀ ಪ್ರಪಂಚದ ಕಡೆಗೆ ಅದು ಸಾಗೋ ಹಾಗೆ ಮಾಡ್ತಾ ಇದೆ. ಇಂಡಿಯಾ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದಿ ರಿಲೀಫ್ ಆಪರೇಷನ್ ಆಫ್ UN ಏಜೆನ್ಸಿ. ಪ್ರತಿ ವರ್ಷ ಈ ಒಂದು UN ಏಜೆನ್ಸಿಯಲ್ಲಿ ಆ ರಿಲೀಫ್ ಆಪರೇಷನಲ್ಲಿ ಭಾಗವಹಿಸುತ್ತೆ. ಇಂಡಿಯಾ ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಟು US ಟು ಅಟಾಮಿಕ್ ಪವರ್ ಆಫ್ ಪೀಸ್ಫುಲ್ ಪರ್ಪಸಸ್. ಇದಲ್ಲದೆ ಶಾಂತಿಯುತ ಒಂದು ಸಹಬಾಳ್ವೆಗೆ ಸಹಕಾರ ನೀಡುವಂತಹ ಎಲ್ಲ ರೀತಿಯ ಒಂದು ಇದರ ನೀತಿಗಳಿಗೆ ಭಾರತ ಬದ್ಧವಾಗಿ ಈ ಒಂದು UN-ಗೆ ಇದೆ. ಸೊ ಇದಿಷ್ಟು ನಿಮ್ಮ ದ ಯುನೈಟೆಡ್ ನೇಷನ್ನ ಲೆಸನಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ಸ್ಗಳು.